ನಮಸ್ಕಾರ. 8:08 ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ರಂಜಿತ್ ಶಿರ್ಯಾರ್. ನೋಡಿ, ಹನಿ ಟ್ರ್ಯಾಪ್ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣ ಆಗಿತ್ತು. ಈ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಮಹಾನಾಯಕನ ಹೆಸರು ಕೂಡ ರಿವೀಲ್ ಆಗುತ್ತಾ ಅಂತ ಹೇಳಿ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ. ಆದ್ರೆ ಯಾವಾಗ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಇದು ಹನಿ ಟ್ರ್ಯಾಪ್ ಅಲ್ಲ, ಕೊಲೆ ಸುಪಾರಿ ಪ್ರಯತ್ನ ಅಂತ ಹೇಳಿ ಎಲ್ಲ ಏನ್ ಹೇಳಿದ್ರು, ಅದಾದ ನಂತರ ಇದರ ದಿಕ್ಕು ದೆಸೆಯೇ ಬದಲಾದಂಗೆ ಕಾಣಿಸ್ತು. ಆ ನಂತರ ತುಮಕೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಈಗ 5 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಕುರಿತಾಗಿ ಮುಂದುವರೆದು ಏನಿದೆ ಮಾಹಿತಿ, ಇದರ ಡಿಟೇಲ್ ಅಪ್ಡೇಟ್ ಅನ್ನ ಕೊಡ್ತೀವಿ. ಹಾಗೆ ಕುಮಾರಸ್ವಾಮಿ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಇಬ್ರು ಕೂಡ ಭೇಟಿಯಾಗಿದ್ದು ಈಗ ರಾಜಕೀಯ ವಲಯದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಇದನ್ನ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ವಿಶ್ಲೇಷಣೆಗಳನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಿಜಕ್ಕೂ ಆ ಭೇಟಿಯ ಹಿಂದಿನ ಅಸಲಿ ಸತ್ಯ ಏನು? ಇದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತಿನ 8:08 ವಿಶೇಷ ಬುಲೆಟಿನ್ ನಲ್ಲಿ ನಿಮ್ಮ ಮುಂದೆ ತೆರೆದಿಡ್ತೀನಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ ನೋಡೋಣ ಬನ್ನಿ. ಹನಿ ಟ್ರ್ಯಾಪ್ ಬಾಂಬ್ಗೆ ಕೊಲೆ ಯತ್ನದ ಟ್ವಿಸ್ಟ್, ಸುಪಾರಿ ಪಡೆದು ಮರ್ಡರ್ಗೆ ಹಾಕಿದ್ರ ಸ್ಕೆಚ್, 5 ವಿರುದ್ಧ ತುಮಕೂರು ಪೊಲೀಸರ ಎಫ್ಐಆರ್. ಸಿಎಂ ಬದಲಾದ್ರೆ ಕಾಂಗ್ರೆಸ್ನಲ್ಲಿ ಕೋಲಾಹಲ, ಹೈಕಮಾಂಡ್ ಬೆದರಿಸಲು ಕುಮಾರಸ್ವಾಮಿ ಭೇಟಿ, ಸಚಿವ ಸತೀಶ್ ನಡೆಗೆ ಅಶೋಕ್ ವಿಶ್ಲೇಷಣೆ. ರೀಲ್ಸ್ಗಾಗಿ ಕಬ್ಬಿಣದ ಮಚ್ಚು ಬಳಸಿದ್ದು ನಿಜ, ಸುಮನಹಳ್ಳಿ ಬ್ರಿಡ್ಜ್ ಬಳಿ ಸಾಕ್ಷ್ಯ ನಾಶ, ಕಾಕಿ ಡ್ರಿಲ್ನಲ್ಲಿ ಸತ್ಯ ಬಾಯ್ಬಿಟ್ಟ ರಜತ್ ವಿನಯ್. ಮತ್ತೆ ತಾರಕಕ್ಕೇರಿದ ಎಚ್ಡಿಕೆ ಚಲುವರಾಯಸ್ವಾಮಿ ಸಂಘರ್ಷ, ಇದೀಗ ಕೃಷಿ ವಿವಿ ವಿಚಾರಕ್ಕೆ ಜಟಾಪಟಿ, ರೇವಣ್ಣ ಹಠ ಮುಂದಿಟ್ಟು ಲೋಕಲ್ ಫೈಟ್ ಗೆಲುವಿಗೆ ಪ್ಲಾನ್. ದಟ್ಟ ಕಾಡಿನೊಳಗೆ ಹೆಡ್ ಬುಷ್ ಆಟ, ಕಣ್ಮುಚ್ಚಿ ಕುಳಿತಿದ್ದ ಶಿವಮೊಗ್ಗ ಅರಣ್ಯ ಇಲಾಖೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಡೇರಿಂಗ್ ರಿಪೋರ್ಟ್.